ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒಗೆ 2009ರಲ್ಲಿ ನಡೆದ ಪರೀಕ್ಷೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಷಯದ ಪ್ರಶ್ನೋತ್ತರಗಳು. ಪ್ರಶ್ನೆಗಳು ತುಂಬಾ ಸೂಕ್ಷ್ಮವಾಗಿವೆ. ದಯವಿಟ್ಟು ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಉತ್ತರಗಳನ್ನು ಅರ್ಥಮಾಡಿಕೊಳ್ಳಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಪ್ರಶ್ನೆಗಳಿವೆ. ಇವುಗಳನ್ನು 3 ಭಾಗಗಳಾಗಿ ಮಾಡಲಾಗಿದೆ. ನಮ್ಮ ಕೆಲಸ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ಸಂಸ್ಥೆ ನಿಯಮಿತ ಸರ್ಕಾರಿ ಸಂಸ್ಥೆಯನ್ನು ಸ್ಥಾಪಿಸಿದವರು. ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ಕರ್ನಾಟಕ ಸರ್ಕಾರ, ಆಪ್ಷನ್ ಸಿ ಕೇಂದ್ರ ಮತ್ತು ಇತರ ಎಲ್ಲ ರಾಜ್ಯ ಸರ್ಕಾರದ ಸಹಯೋಗದಿಂದ, ಆಪ್ಷನ್ ಡಿ ಮೇಲಿನ ಯಾವುವೂ ಅಲ್ಲ. ಸರಿಯಾದ ಉತ್ತರ ಕೇಂದ್ರ ಸರ್ಕಾರ. ನಗರ ಪ್ರದೇಶ ಆಶ್ರಯ ಗೃಹ ನಿರ್ಮಾಣ ಯೋಜನೆಗೆ ಪ್ರಯೋಜನ ಪಡೆಯುವವನು ನೀಡಬೇಕಾದ ಕನಿಷ್ಠ ಹಣ. ಆಪ್ಷನ್ ಎ ರೂ. 5,000, ಆಪ್ಷನ್ ಬಿ ರೂ. 10,000, ಆಪ್ಷನ್ ಸಿ ನಿರ್ಮಾಣದ ಶೇಕಡ 10ರಷ್ಟು, ಆಪ್ಷನ್ ಡಿ ನಿರ್ದಿಷ್ಟಪಡಿಸಿಲ್ಲ. ಸರಿಯಾದ ಉತ್ತರ ರೂ. 5,000. ಅಂಬೇಡ್ಕರ್ ಗೃಹ ನಿರ್ಮಾಣ ಯೋಜನೆಯಡಿಯಲ್ಲಿ ಲಾಭ ಪಡೆಯುವವರು. ಆಪ್ಷನ್ ಎ ಸಾಲದ ಮೇಲೆ ಶೇಕಡ 11ರ ಬಡ್ಡಿ ಕಟ್ಟಬೇಕು, ಆಪ್ಷನ್ ಬಿ ಸಾಲದ ಮೇಲೆ ಶೇಕಡ 10ರ ಬಡ್ಡಿ ಕಟ್ಟಬೇಕು, ಆಪ್ಷನ್ ಸಿ ಸಾಲದ ವೆಚ್ಚವನ್ನು 180 ತಿಂಗಳ ಕಂತಿನಲ್ಲಿ ಕಟ್ಟಬೇಕು, ಆಪ್ಷನ್ ಡಿ ಸಾಲ ಪಾವತಿ ಮಾಡಬೇಕಾಗಿಲ್ಲ ಏಕೆಂದರೆ ಪೂರ್ಣ ಹಣ ಸಬ್ಸಿಡಿ ಆಗಿ ಬಂದಿರುತ್ತದೆ. ಸರಿಯಾದ ಉತ್ತರ ಸಾಲ ಪಾವತಿ ಮಾಡಬೇಕಾಗಿಲ್ಲ ಏಕೆಂದರೆ ಪೂರ್ಣ ಹಣ ಸಬ್ಸಿಡಿ ಆಗಿ ಬಂದಿರುತ್ತದೆ. ನಿಯಮ 73ರಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡಿರುವುದು ಈ ಕುರಿತಾಗಿದೆ. ಆಪ್ಷನ್ ಎ ಪಂಚಾಯತಿ ರಾಜ್ನಲ್ಲಿ 2 ಟೈರ್ ಸಿಸ್ಟಮ್ ವಿಧಾನವನ್ನು ಸ್ಥಾಪಿಸುವ ಕುರಿತದ್ದು, ಆಪ್ಷನ್ ಬಿ ಪಂಚಾಯತಿ ರಾಜ್ನಲ್ಲಿ 3 ಟೈರ್ ಸಿಸ್ಟಮ್ ವಿಧಾನವನ್ನು ಸ್ಥಾಪಿಸುವ ಕುರಿತದ್ದು, ಆಪ್ಷನ್ ಸಿ ಜಿಲ್ಲಾ ಯೋಜನಾ ಸಮಿತಿಯ ಸ್ಥಾಪನೆ ಕುರಿತದ್ದು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದು. ಸರಿಯಾದ ಉತ್ತರ ಪಂಚಾಯತಿ ರಾಜ್ನಲ್ಲಿ 3 ಟೈರ್ ಸಿಸ್ಟಮ್ ವಿಧಾನವನ್ನು ಸ್ಥಾಪಿಸುವ ಕುರಿತದ್ದು. ಕರ್ನಾಟಕ ಪಂಚಾಯತಿ ರಾಜ್ ಶಾಸನ 1993ರಲ್ಲಿನ ನಿಬಂಧನೆಗಳು ಜಾರಿಗೆ ಬಂದದ್ದು. ಆಪ್ಷನ್ ಎ 1ನೇ ನವೆಂಬರ್ 1993, ಆಪ್ಷನ್ ಬಿ 1ನೇ ಮೇ 1993, ಆಪ್ಷನ್ ಸಿ
10ನೇ ಮೇ 1993. ಆಪ್ಷನ್ ಬಿ 1ನೇ ಮೇ 1994. ಸರಿಯಾದ ಉತ್ತರ 10ನೇ ಮೇ 1993. ಮುನಿಸಿಪಾಲಿಟಿಯ ಮತ್ತು ಪಂಚಾಯತ್ಗಳ ಯೋಜನೆಯನ್ನು ಸಂಯೋಜಿಸುವವರು. ಆಪ್ಷನ್ ಎ ರಾಜ್ಯ ಸರ್ಕಾರ. ಆಪ್ಷನ್ ಬಿ ಜಿಲ್ಲಾ ಯೋಜನಾ ಸಮಿತಿ. ಆಪ್ಷನ್ ಸಿ ಆರೋಗ್ಯ ಮಂತ್ರಾಲಯ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ಗ್ರಾಮ ಸಭೆಯು ಕನಿಷ್ಠ ಪಕ್ಷ ಎಷ್ಟು ಸಮಯಕ್ಕೆ ಒಮ್ಮೆ ಸಂಧಿಸಬೇಕು? ಆಪ್ಷನ್ ಎ 6 ತಿಂಗಳು. ಆಪ್ಷನ್ ಬಿ 3 ತಿಂಗಳು. ಆಪ್ಷನ್ ಸಿ 2 ವಾರ. ಆಪ್ಷನ್ ಡಿ ನಿರ್ದಿಷ್ಟಪಡಿಸಿಲ್ಲ. ಸರಿಯಾದ ಉತ್ತರ 6 ತಿಂಗಳು. ಗ್ರಾಮ ಪಂಚಾಯತಿ ಇವುಗಳಿಗೆ ಜವಾಬ್ದಾರಿಯಾಗಿದೆ. ಆಪ್ಷನ್ ಎ ಪ್ರತಿ ವರ್ಷ 10% ಕುಟುಂಬಗಳಿಗೆ ಶೌಚಾಲಯ ಒದಗಿಸುವುದು ಮತ್ತು ಶೀಘ್ರವಾಗಿ ಸಂಪೂರ್ಣವಾಗಿಸಿ ಎಲ್ಲರಿಗೂ ನೀಡುವುದು. ಆಪ್ಷನ್ ಬಿ ಪ್ರಾಥಮಿಕ ಶಾಲೆಗೆ ಎಲ್ಲ ಮಕ್ಕಳನ್ನು ನೋಂದಾಯಿಸುವುದು. ಆಪ್ಷನ್ ಸಿ ಸಾರ್ವಜನಿಕ ರಸ್ತೆಗಳನ್ನು ನಿರ್ಮಿಸಿ ರಿಪೇರಿ ಮತ್ತು ದುರಸ್ತಿ ಮಾಡಿ ಸುಸ್ಥಿತಿಯಲ್ಲಿಡುವುದು. ಆಪ್ಷನ್ ಡಿ ಮೇಲಿನ ಎಲ್ಲ ಕಾರ್ಯಗಳು ಹೌದು. ಸರಿಯಾದ ಉತ್ತರ ಮೇಲಿನ ಎಲ್ಲ ಕಾರ್ಯಗಳು ಹೌದು. ಗ್ರಾಮ ಪಂಚಾಯತಿಯ ಕರ್ತವ್ಯಗಳಲ್ಲಿ ಕುಡಿಯಲು ಮತ್ತು ಸ್ನಾನಕ್ಕೆ ಒದಗಿಸುವ ನೀರನ್ನು ಪ್ರಾಣಿಗಳನ್ನು ತೊಳೆಯಲು ಉಪಯೋಗಿಸಬಾರದು ಮತ್ತು ಕಲ್ಮಶಗೊಳಿಸಬಾರದು. ಇಂತಹ ಅಪರಾಧ ಮಾಡಿದಲ್ಲಿ ಅಂತಹವರಿಗೆ ಗ್ರಾಮ ಪಂಚಾಯತಿಯು ಈ ಶಿಕ್ಷೆ ವಿಧಿಸುತ್ತದೆ. ಆಪ್ಷನ್ ಎ ಬಂಧನ ಮತ್ತು ಜೈಲು ಶಿಕ್ಷೆ. ಆಪ್ಷನ್ ಬಿ 50 ರೂಗಳ ದಂಡ. ಆಪ್ಷನ್ ಸಿ ಅಪರಾಧಿಯನ್ನು ಆ ಸ್ಥಳದಿಂದ ಹೊರಹಾಕುವುದು. ಆಪ್ಷನ್ ಡಿ ಮೇಲಿನ ಯಾವುವೂ ಅಲ್ಲ. ಸರಿಯಾದ ಉತ್ತರ 50 ರೂಗಳ ದಂಡ. ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿರುವ ಖಾಸಗಿ ಮೋರಿ, ಒಳಚರಂಡಿ ಮತ್ತು ಮನೆಯ ಗಲ್ಲಿಗಳ ದುರಸ್ತಿ ಮತ್ತು ಸುಸ್ಥಿತಿಯಲ್ಲಿಡುವುದು ಇವರ ಜವಾಬ್ದಾರಿ. ಆಪ್ಷನ್ ಎ ಮನೆ ಇರುವ ಜಾಗದ ಮನೆಯ ಒಡೆಯ ಅಥವಾ ಜಮೀನಿನ ಒಡೆಯರದ್ದು. ಆಪ್ಷನ್ ಬಿ ವಾರ್ಡ್ ಪಂಚಾಯತ್ ಅವರದ್ದು. ಆಪ್ಷನ್ ಸಿ ಗ್ರಾಮ ಪಂಚಾಯತ್ ಅವರದ್ದು. ಆಪ್ಷನ್ ಡಿ ಎಲ್ಲರೂ ಹಂಚಿಕೊಂಡು ಮಾಡುವಂತಹುದು.
ಸರಿಯಾದ ಉತ್ತರ ಮನೆ ಇರುವ ಜಾಗದ ಮನೆಯೊಡೆಯ ಅಥವಾ ಜಮೀನಿನ ಒಡೆಯರದ್ದು.